ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 23 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಡಿನಲ್ಲಿ ಅಂಕುಶದಿಂದ ತೆವಿಯಲ್ಪಟ್ಟ ಆನೆಯಂತೆ ಭರತನು ಸಿಟ್ಟಿಗೆದ್ದು ಕೂಗಾಡಿ ಮತ್ತೆ ಹಾವಿನಂತೆ ಬಸುಗುಟ್ಟುತ್ತಾ ನೆಲದ ಮೇಲೆ ಬಿದ್ದಿದ್ದನು. ಅವನ ಪ್ರಜ್ಞೆ ತಪ್ಪಿತ್ತು. ಬಹಳ ಹೊತ್ತಿನ ನಂತರ ಭರತನಿಗೆ ಪ್ರಜ್ಞೆ ಮರಳಿತು. ಕಂಬನಿ ತುಂಬಿದ ಕಣ್ಣುಗಳಿಂದ ದೀನಳಾದ ತಾಯಿಯನ್ನು ನೋಡಿ ಅಮಾತ್ಯರೆಲ್ಲ ಇರುವಂತೆಯೇ ನಿಂದಿಸಿ, ನಾನೆಂದೂ ರಾಜ್ಯವನ್ನ ಬಯಸಿದವನಲ್ಲ, ಈ ವಿಷಯವಾಗಿ ಎಂದೂ ತಾಯಿಯೊಡನೆ ಸಮಾಲೋಚಿಸಿದವನೂ ಅಲ್ಲ, ರಾಜನು ಅಭಿಷೇಕವನ್ನ ಮಾಡುವ ವಿಷಯ ನನಗೆ ತಿಳಿದೇ ಇರಲಿಲ್ಲ, ನಾನು ಶತ್ರುಘ್ನನ ಜೊತೆ ಬಹಳ ದೂರದ ದೇಶದಲ್ಲಿ ಇದ್ದೆನು, ಮಹಾತ್ಮನಾದ ರಾಮನು ಕಾಡಿಗೆ ಹೋಗುವ ವಿಚಾರವೂ ನನಗೆ ತಿಳಿದಿರಲಿಲ್ಲ, ಲಕ್ಷ್ಮಣ ಸೀತೆಯರು ಅವನನ್ನು ಅನುಸರಿಸಿದ್ದೂ ನನಗೆ ಗೊತ್ತಿರಲಿಲ್ಲ ಎಂದು ಕೂಗಾಡಿದನು. ಭರತನ ಧ್ವನಿಯನ್ನು ಗುರುತಿಸಿ ಕೌಸಲ್ಯೆಯು ಸುಮಿತ್ರೆಗೆಂದಳು, ಮದವಳ ಮಗ ದೀರ್ಘದರ್ಶಿಯಾದ ಭರತನು ಬಂದನು ಎಂದು ಕಾಣುತ್ತದೆ, ಅವನನ್ನು ನಾನು ನೋಡಬೇಕು. ಅವಳ ಮುಖ ವಿವರಣವಾಗಿತ್ತು. ಅವಳು ಸಣ್ಣಗೆ ನಡುಗುತ್ತಾ ಭರತನ ಕಡೆಗೆ ಹೊರಟಳು. ಆಗಲೇ ಭರತನೂ ಶತ್ರುಘ್ನನೊಡನೆ ಕೌಸಲ್ಯೆಯನ್ನು ನೋಡಲು ಬಂದನು. ಕೌಸಲ್ಯೆಯ ದೀನಾವಸ್ಥೆಯನ್ನು ನೋಡಿ ಭರತ ಶತ್ರುಘ್ನರು ಮಮ್ಮಲ ಮರುಗಿದರು. ಅಳುತ್ತಿದ್ದ ಅವಳನ್ನು ಅವರು ಅಳುತ್ತಾ ನೋಡಿದರು. ಕೌಸಲ್ಯೆಯು ಭರತನಿಗೆ ಎಂದಳು, ರಾಜ್ಯ ಬೇಕೆಂದು ಆಸೆಪಟ್ಟ ನಿನಗೆ ರಾಜ್ಯವು ನಿಷ್ಕಂಟಕವಾಗಿ ಸಿಕ್ಕಿತಲ್ಲ. ಕೈಕೇಯಿಯ ಕ್ರೂರ ಕರ್ಮದ ಲಾಭವಿದು. ನಾರು ಬಟ್ಟೆಯನ್ನುಡಿಸಿ ನನ್ನ ಮಗನನ್ನು ಕಾಡಿಗೆ ಕಳುಹಿಸಿದಳಲ್ಲ ಆ ಕೆಟ್ಟ ದೃಷ್ಟಿಯ ನಿನ್ನಮ್ಮ. ಅವಳಿಗೇನು ಬೇಕಿತ್ತು? ಆದಷ್ಟು ಬೇಗನೆ ನನ್ನನ್ನೂ ನನ್ನ ಮಗನು ಇರುವಲ್ಲಿಗೇ ಕಳುಹಿಸಲಿ, ಅಥವಾ ಸುಮಿತ್ರೆಯ ಸಹಿತ ನಾನೇ ಅಗ್ನಿಹೋತ್ರವನ್ನು ತೆಗೆದುಕೊಂಡು ಹೊರಟು ಹೋಗುತ್ತೇನೆ. ಬೇಕಾದರೆ ರಾಮನ ಇರುವಲ್ಲಿ ನೀನೇ ನನ್ನನ್ನು ತಲುಪಿಸಿಬಿಡು. ಧನ ಧಾನ್ಯಗಳಿಂದ ತುಂಬಿದ ಆನೆ ಕುದುರೆ ರಥಗಳಿರುವ ಈ ವಿಶಾಲವಾದ ರಾಜ್ಯ ಅವಳಿಂದಾಗಿ ನಿನಗೆ ಸಿಕ್ಕಿದೆ. ಹೀಗೆ ಅನೇಕ ವಿಧದ ಒರಟು ಮಾತುಗಳಿಂದ ಕೌಸಲ್ಯೆಯು ಭರತನನ್ನು ಹಂಗಿಸಿದಳು. ಅದರಿಂದ ಭರತನ ವ್ಯಥೆ ತೀವ್ರವಾಯಿತು. ಹಣ್ಣನ್ನು ಸೂಜಿಯಿಂದ ಚುಚ್ಚಿದಂತಾಯಿತು. ಆಗ ಅವನು ರೋಧಿಸುತ್ತಾ ಅವಳ ಕಾಲಿನ ಬಳಿ ಬಿದ್ದು ಬಿಟ್ಟನು. ಅವನಿಗೆ ಪ್ರಜ್ಞೆಯೇ ಇರಲಿಲ್ಲ. ಎಚ್ಚರವಾದ ಮೇಲೆ ಅಳುತ್ತಿದ್ದ ಕೌಸಲ್ಯಗೆ ಹೇಳಿದನು, ಹಿರಿಯಮ್ಮ, ಏನೂ ತಪ್ಪು ಮಾಡದ, ಏನೂ ತಿಳಿಯದ ನನ್ನನ್ನೇಕೆ ನೋಯಿಸುತ್ತಿರುವೆ? ರಾಮನ ಮೇಲೆ ನನಗಿರುವ ಆಳವಾದ ಪ್ರೀತಿಯನ್ನು ನೀನು ತಿಳಿದಿಲ್ಲವೇ? ಯಾರು ಅವನ ಕಾಡಿಗೆ ಹೋಗುವುದನ್ನು ಸಮರ್ಥಿಸುತ್ತಾನೋ ಅವನ ಶಾಸ್ತ್ರ ಸಂಸ್ಕೃತ ಬುದ್ಧಿಯು ನಾಶವಾಗಲಿ. ಯಾರಿಗೆ ರಾಮನ ವನವಾಸವು ಸಮ್ಮತವೋ ಅವನು ಪಾಪಿಗಳ ಸೇವಕನಾಗಲಿ. ಮಲಗಿದ್ದ ಗೋವನ್ನ ಕಾಲಿನಿಂದ ವದೆಯಲಿ. ಸೇವಕರನ್ನು ಚೆನ್ನಾಗಿ ದುಡಿಸಿಕೊಂಡು ಅವನಿಗೆ ಪ್ರತಿಫಲವನ್ನು ಕೊಡದವನಿಗೆ ಯಾವ ಅಧರ್ಮ ಸುತ್ತಿಕೊಳ್ಳುತ್ತದೋ ಅದು ರಾಮನ ವನವಾಸವನ್ನು ಅನುಮೋದಿಸುವವನಿಗೆ ಬರಲಿ. ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವ ರಾಜನಿಗೆ ದ್ರೋಹ ಬಗೆದರೆ ಯಾವ ಪಾಪ ಬರುತ್ತದೋ ಅದು ಅಣ್ಣನ ವನವಾಸವನ್ನು ಸಮರ್ಥಿಸುವವನಿಗೆ ಬರಲಿ. ಪ್ರಜೆಗಳಿಂದ 6ನೇ 1 ಭಾಗವನ್ನು ತೆರಿಗೆಯನ್ನಾಗಿ ಪಡೆದು ಅವರನ್ನು ರಕ್ಷಿಸಿದುವ ರಾಜನಿಗೆ ಬರುವ ಪಾಪ, ಯಜ್ಞದಲ್ಲಿ ಋತ್ವಿಜರಿಗೆ ದಕ್ಷಿಣೆಯನ್ನು ಕೊಡದ ದೋಷ, ಯುದ್ಧದಲ್ಲಿ ಬೆನ್ನು ತೋರಿಸುವ ಯೋಧನಿಗೆ ತಗುಲುವ ದೋಷ ರಾಮನ ವನವಾಸವನ್ನು ಒಪ್ಪಿದವನಿಗೆ ಬರಲಿ. ಅಣ್ಣನ ವನವಾಸವನ್ನು ಸಮರ್ಥಿಸುವವನಿಗೆ ಅವನು ಸಿಂಹಾಸನವನ್ನೇರುವ ಭಾಗ್ಯ ದೊರೆಯದಿರಲಿ. ಪಾಯಸ ಹುಗ್ಗಿಗಳನ್ನು ದೇವತೆಗಳಿಗೆ ಅರ್ಪಿಸದೆ ತಿಂದು ಅವನು ಹಾಳಾಗಲಿ. ಗುರುಗಳನ್ನು ಅವಮಾನಿಸಲಿ, ಮಿತ್ರ ದ್ರೋಹ ಮಾಡಲಿ, ಉಪಕಾರವನ್ನು ಸ್ಮರಿಸದಿರಲಿ, ಲೋಕದಲ್ಲಿ ದ್ವೇಷಕ್ಕೆ ಪಾತ್ರನಾಗಲಿ, ಮನೆಯಲ್ಲಿ ಮಕ್ಕಳು ಹೆಂಡತಿ ಸೇವಕರನ್ನು ಬಿಟ್ಟು ತಾನೊಬ್ಬನೇ ಉಣ್ಣಲಿ, ಅವನಿಗೆ ಯೋಗ್ಯ ಹೆಂಡತಿ ಸಿಗದಿರಲಿ, ಮಕ್ಕಳಾಗದಿರಲಿ, ಅವನ ಉತ್ತರ ಕ್ರಿಯೆ ನಡೆಯದಿರಲಿ. ರಾಮನು ಕಾಡಿಗೆ ಹೋಗಲೆಂದು ಹೇಳುವವನ ಸಂಪತ್ತನ್ನೆಲ್ಲ ಕಳ್ಳರು ಹೊತ್ತೊಯ್ಯಲಿ. ಅವನಿಗೆ 2 ಸಂಧ್ಯೆಗಳ ಸಮಯದಲ್ಲಿ ಮಲಗುವವನ ಪಾಪ ತಗುಲಲಿ. ಗುರು ತಲ್ಪವನ್ನೇರುವ ಪಾಪ, ಮಿತ್ರ ದ್ರೋಹದ ಪಾತಕ ಅವನಿಗೆ ಬರಲಿ. ಅವನು ದೇವತೆಗಳನ್ನು ಪಿತೃಗಳನ್ನು ಆರಾಧಿಸದಿರಲಿ, ತಂದೆ ತಾಯಿಗಳ ಸೇವೆಯನ್ನು ಮಾಡದಿರಲಿ, ಅವನಿಗೆ ಪುಣ್ಯ ಲೋಕವೂ ಸಿಗದಿರಲಿ, ಅವನಿಗೆ ತುಂಬ ಮಕ್ಕಳು ದಾರಿದ್ರ್ಯವೂ ಒಟ್ಟಿಗಿರಲಿ, ಅವನಿಗೆ ನಾನಾ ರೋಗಗಳು ಬಡಿಯಲಿ, ಅವನ ಕಪಟ ವಂಚನೆಗಳಲ್ಲಿ ನಿರತನಾಗಿರಲಿ, ಸದಾ ರಾಜನಿಗೆ ಹೆದರಿ ತಲೆಮರೆಸಿಕೊಂಡು ಓಡಾಡುತ್ತಿರಲಿ.
ಕೆಚ್ಚಲಲ್ಲಿ ಕರುವಿಗೆ ಹಾಲುಳಿಸಿದವನ ಕಿಲ್ಬಶ ತಟ್ಟಲಿ, ಇಬ್ಬರ ಜಗಳವನ್ನ ಕಂಡು ಮನೋರಂಜನೆ ಪಡೆಯುವವನ ಪಾತಕ ಸಿಗಲಿ. ಪುತ್ರರನ್ನು ಕಳೆದುಕೊಂಡ ಕೌಸಲ್ಯಗೆ ಈ ರೀತಿಯ ಆಣೆಗಳನ್ನ ಇಡುತ್ತಿದ್ದ ಭರತನು ದುಃಖಾವೇಗದಿಂದ ನೆಲಕ್ಕೆ ಬಿದ್ದನು. ಪ್ರಜ್ಞೆಯನ್ನ ಕಳೆದುಕೊಂಡನು. ಅವನಿಗೆ ಎಚ್ಚರವಾದಾಗ ಕೌಸಲ್ಯೆಯು ಅವನಿಗೆಂದಳು, ಮಗು, ನಿನ್ನ ಆಣೆಗಳಿಂದ ನನ್ನ ದುಃಖ ಇನ್ನೂ ಹೆಚ್ಚಾಗುತ್ತಿದೆ. ನನಗೆ ಗೊತ್ತು ನೀನು ಧರ್ಮವನ್ನು ಬಿಟ್ಟವನಲ್ಲ, ನಿನ್ನ ಆತ್ಮ ಪರಿಶುದ್ಧವಾದದ್ದು, ನೀನು ಸತ್ಯ ಪ್ರತಿಜ್ಞನು, ನಿನಗೆ ಸದ್ಗತಿ ದೊರಕುತ್ತದೆ. ಹೀಗೆ ಹೇಳಿ ಭರತನನ್ನು ಅಪ್ಪಿಕೊಂಡು ಬಹಳ ಹೊತ್ತು ಅತ್ತಳು. ಭರತನೂ ಅತ್ತನು. ಹೀಗೆ ಅವರ ವಿಲಾಪ ಮುಂದುವರೆಯಿತು. ಹೀಗೆ ರಾತ್ರಿ ಕಳೆದು ಬೆಳಗಾಯಿತು. ಭರತನು ಕೌಸಲ್ಯ ಬಳಿಯಲ್ಲಿರುವುದನ್ನು ತಿಳಿದ ವಸಿಷ್ಠರು ಅಲ್ಲಿಗೇ ಬಂದರು. ಅವರು ಭರತನಿಗೆಂದರು, ರಾಜಕುಮಾರ, ದುಃಖಿಸಬೇಡಪ್ಪ, ನಿನಗೆ ಶುಭವಾಗಲಿ. ಈಗ ನೀನು ರಾಜನ ಉತ್ತರ ಕ್ರಿಯೆಗಳನ್ನು ನಡೆಸಬೇಕಾದ ಕಾಲ. ಭರತನು ತನ್ನ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡು ಶವ ಸಂಸ್ಕಾರದ ವ್ಯವಸ್ಥೆಗಳನ್ನು ಮಾಡಿಸಿದನು. ದಶರಥನ ಶವವನ್ನು ತೈಲ ಕಟಾಹದಿಂದ ಮೇಲೆತ್ತಿ ನೆಲದ ಮೇಲೆ ಮಲಗಿಸಿದರು. ಹಳದಿಯ ಬಣ್ಣಕ್ಕೆ ತಿರುಗಿದ್ದ ಶವದ ಮುಖವನ್ನು ನೋಡಿದರೆ ರಾಜನು ನಿದ್ರಿಸುತ್ತಿರುವಂತೆ ಕಾಣಿಸುತ್ತಿತ್ತು. ಅನಂತರ ರತ್ನಾದಿಗಳಿಂದ ಅಲಂಕೃತವಾದ ಶಯ್ಯೆಯ ಮೇಲೆ ರಾಜನ ಪ್ರೇತವನ್ನು ಮಲಗಿಸಿದರು. ಆಗ ಭರತನು ದುಃಖವನ್ನು ತಡೆದುಕೊಳ್ಳಲಾರದೆ ಬೋರಾಡಿ ಅತ್ತನು. ರಾಜ, ನಾನಿಲ್ಲದಿರುವಾಗ ಏನೆಲ್ಲ ನಡೆದು ಹೋಯಿತು. ಧರ್ಮಜ್ಞನಾದ ರಾಮನನ್ನು ಕಾಡಿಗೆ ಕಳುಹಿಸಲಾಯಿತೆ. ದುಃಖ ತಪ್ತನಾದ ನನ್ನನ್ನು ಬಿಟ್ಟು ಎಲ್ಲಿ ಹೋದೆ ತಂದೆ? ಮಹಾವೀರನಾದ ರಾಮನಿಲ್ಲದೆ ನಿನ್ನ ಯೋಗಕ್ಷೇಮವನ್ನು ಕಲ್ಪಿಸಿಕೊಳ್ಳಲಾದರೂ ಸಾಧ್ಯವೇ? ನೀನು ಸ್ವರ್ಗವನ್ನ ಸೇರಿದೆ, ರಾಮನು ಕಾಡನ್ನು ಸೇರಿದನು. ಈಗ ಈ ಭೂಮಿಯು ವಿಧವೆಯಾಯಿತು. ಈಗ ಈ ನಗರವು ಚಂದ್ರನಿಲ್ಲದ ರಾತ್ರಿಯಂತೆ ಕಾಣಿಸುತ್ತಿದೆ. ಭರತನು ಹೀಗೆ ಗೋಳಾಡುತ್ತಿರುವಾಗ ವಸಿಷ್ಠರೆಂದರು, ಮಹಾಬಾಹುವೇ, ಈಗ ಪ್ರೇತ ಕಾರ್ಯಗಳನ್ನು ನೆರವೇರಿಸಬೇಕಾಗಿದೆ. ಆದ್ದರಿಂದ ಮನಸ್ಸನ್ನು ನಿಯಂತ್ರಿಸಿಕೊಂಡು ಕರ್ತವ್ಯದ ಕಡೆಗೆ ಗಮನ ಕೊಡು. ನೀವು ಹೇಳಿದಂತೆ ಮಾಡುತ್ತೇನೆ ಗುರುಗಳೇ ಎಂದು ಭರತನು ಪುರೋಹಿತರನ್ನ ತ್ವರೆಪಡಿಸಿದನು. ಅವರು ತತ್ಕ್ಷಣ ದಶರಥನ ಅಗ್ನಿಗೃಹಕ್ಕೆ ತೆರಳಿ ಅಲ್ಲಿಂದ ಅಗ್ನಿಗಳನ್ನು ತಂದರು. ಪರಿಚಾರಕರು ರಾಜನ ಶವವನ್ನು ಚಟ್ಟದ ಮೇಲಿಟ್ಟು ಕಣ್ಣೀರು ಹಾಕುತ್ತಾ ಅದನ್ನು ಹೊತ್ತು ನಡೆದರು. ಜನರು ಚಿನ್ನದ ನಾಣ್ಯಗಳನ್ನು ಚೆಲ್ಲುತ್ತಾ ಮುಂದುಗಡೆಯಿಂದ ನಡೆದರು. ಚಂದನ, ಅಗರು, ಗುಗ್ಗುಳ, ಸರಳ, ಪದ್ಮ, ದೇವದಾರುಗಳಿಂದ ಚಿತೆಯನ್ನು ರಚಿಸಲಾಯಿತು. ಅನೇಕ ರೀತಿಯ ಪರಿಮಳ ದ್ರವ್ಯಗಳನ್ನು ಚಿತೆಗೆ ತುಂಬಿಸಲಾಯಿತು. ಋತ್ವಿಜರು ದಶರಥನ ಶವವನ್ನು ಚಿತೆಯ ಮೇಲೇರಿಸಿದರು. ಭರತನು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದನು. ಪುರೋಹಿತರು ಮಂತ್ರಪಠಣವನ್ನು ಮಾಡಿದರು. ಸಾಮಗರು ಸಾಮಗಾನವನ್ನು ಮಾಡಿದರು. ಕೌಸಲ್ಯ ಮುಂತಾದ ಸ್ತ್ರೀಯರು ಚಿತೆಗೆ ಅಪ್ರದಕ್ಷಿಣವಾಗಿ ಸುತ್ತು ಬಂದರು. ಎಲ್ಲರೂ ದೀನಸ್ವರದಿಂದ ರೋಧಿಸುತ್ತಿದ್ದರು. ಅನಂತರ ಅವರೆಲ್ಲರೂ ಸರಯೂ ನದಿಯಲ್ಲಿ ಮಿಂದರು. ಭರತನೊಂದಿಗೆ ಅವರೂ ಕೂಡ ಮೃತನಿಗೆ ತರ್ಪಣವನ್ನು ಕೊಟ್ಟರು. ಮತ್ತೆ ಅರಮನೆಗೆ ಬಂದರು. 10 ದಿನಗಳ ಅಶೌಚವನ್ನು ಆಚರಿಸಿದರು. ಅಶೌಚ ನಿವೃತ್ತಿಯ ಬಳಿಕ ಭರತನು 12ನೆಯ ದಿನ ಶ್ರಾದ್ದ ಕರ್ಮಗಳನ್ನು ನಡೆಸಿದನು. ಬ್ರಾಹ್ಮಣರನ್ನು ರತ್ನ, ಧನ, ಅನ್ನಗಳಿಂದ ಆರಾಧಿಸಿ ಅವರನ್ನು ತೃಪ್ತಿಪಡಿಸಿದನು. ಬಿಳಿ ಮೇಕೆಗಳನ್ನು, ಗೋವುಗಳನ್ನು ದಾನ ಮಾಡಿದನು. 13ನೆಯ ದಿನ ಸ್ಥಳ ಶುದ್ಧಿಗೆಂದು ಸ್ಮಶಾನಕ್ಕೆ ಹೋದವನು ವಿಲಾಪ ಮಾಡಿದನು. ಅಪ್ಪ, ಅಣ್ಣನಿಗೆ ವಿಧೇಯನಾಗಿ ನಡೆದುಕೊಳ್ಳಬೇಕೆಂದು ನೀನು ನನಗೆ ಅಪ್ಪಣೆಯನ್ನು ಮಾಡಿದ್ದೆ. ಈಗ ಅವನು ವನಕ್ಕೇ ತೆರಳಿದ್ದಾನೆ. ನೀನು ನನ್ನನ್ನು ಬಿಟ್ಟು ಹೋದೆ. ನಾನು ಅನಾಥನಾದೆ. ಕೌಸಲ್ಯಗೆ ರಾಮನೇ ಗತಿಯಾಗಿದ್ದ. ಅವನನ್ನೂ ಕಾಡಿಗಟ್ಟಿದ್ದಾಯಿತು. ಈಗ ಅವಳಿಗೆ ಯಾರು ದಿಕ್ಕು? ಅಂಥವಳನ್ನ ಬಿಟ್ಟು ನೀನು ಎಲ್ಲಿಗೆ ಹೋದೆ? ರಾಜನ ಎಲುಬಿನ ತುಂಡುಗಳನ್ನು ಕಂಡು ಭರತನು ನಿಶಕ್ತಿಯಿಂದ ಕುಸಿದನು. ಆಗ ಅಲ್ಲಿದ್ದ ಅಮಾತ್ಯರು ಧಾವಿಸಿ ಬಂದು ಅವನನ್ನು ಎತ್ತಿಕೊಂಡರು. ಶತ್ರುಘ್ನನು ಭರತನ ಅವಸ್ಥೆಯನ್ನು ಕಂಡು ನೆಲಕ್ಕುರುಳಿದನು. ಅನಂತರ ಎಚ್ಚೆತ್ತು ಹುಚ್ಚನಂತೆ ರೋಧಿಸಿದನು. ಅವನು ಹೀಗೆ ಗೋಳಾಡಿದನು, ಅಪ್ಪ, ಸುಕುಮಾರನೂ ಬಾಲಕನೂ ಆದ ಭರತನನ್ನು ಲಾಲಿಸಿದವನು ನೀನು. ಈಗ ಅಳುತ್ತಿರುವ ಅವನನ್ನು ಬಿಟ್ಟು ಎಲ್ಲಿಗೆ ಹೋದೆ? ಭೋಜನಗಳಲ್ಲಿ, ಪಾನಗಳಲ್ಲಿ, ವಸ್ತ್ರಗಳಲ್ಲಿ, ಆಭರಣಗಳಲ್ಲಿ ನಮಗೆ ಬೇಕಾದದ್ದನ್ನು ಆಯ್ದುಕೊಳ್ಳಲು ಹೇಳುತ್ತಿದ್ದೆಯಲ್ಲ. ಇನ್ನು ಯಾರು ನಮ್ಮನ್ನು ಹಾಗೆ ನೋಡಿಕೊಳ್ಳುವವರು? ನಿನ್ನಂತಹ ಧರ್ಮಜ್ಞ ರಾಜನನ್ನು ಕಳೆದುಕೊಂಡ ಭೂಮಿ ಬಾಯಿ ಬಿಡಬೇಕಿತ್ತು. ಆದರೆ ಹಾಗಾಗದಿರುವುದೇ ಆಶ್ಚರ್ಯ. ತಂದೆಯಾದ ನೀನು ಸ್ವರ್ಗಕ್ಕೇರಿದೆ. ರಾಮನು ಕಾಡಿಗೆ ಹೋದನು. ನನಗಿನ್ನೂ ಬದುಕುವ ಶಕ್ತಿ ಇಲ್ಲ. ನಾನೂ ಬೆಂಕಿಗೆ ಬೀಳುತ್ತೇನೆ. ಅಣ್ಣ, ಅಪ್ಪ ಇಲ್ಲದ ಅಯೋಧ್ಯೆಗೆ ನಾನು ಪ್ರವೇಶಿಸಲಾರೆ. ನಾನು ತಪೋವನಕ್ಕೇ ಹೋಗಿಬಿಡುತ್ತೇನೆ. ಹೀಗೆ ಶತ್ರುಘ್ನನು ಬಗೆಬಗೆಯಾಗಿ ವಿಲಾಪಿಸಿದನು. ವಸಿಷ್ಠರು ಭರತನಿಗೆ ಕರ್ತವ್ಯವನ್ನು ಜ್ಞಾಪಿಸಿದರು. ಮಗು, 13ನೆಯ ದಿನದ ಕ್ರಿಯೆಗಳು ನಡೆಯಬೇಕಾಗಿದೆ. ಶೋಕವನ್ನು ನಿಯಂತ್ರಿಸಿಕೊ. ತಡಮಾಡಬೇಡವಪ್ಪ. ಎಲ್ಲ ಪ್ರಾಣಿಗಳಿಗೂ 3 ದ್ವಂದ್ವಗಳು ಬಂದೇ ಬರುತ್ತದೆ. ಅವು ಯಾವುವೆಂದರೆ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಮುಪ್ಪು ಮತ್ತು ಮರಣ. ಇವುಗಳು ಅನಿವಾರ್ಯ. ಸುಮಂತ್ರನು ಶತ್ರುಘ್ನನನ್ನು ಎಬ್ಬಿಸಿ ಸಂತೈಸಿದನು. ಎಲ್ಲ ಜೀವಿಗಳಿಗೂ ಹುಟ್ಟು ಸಾವು ಕಟ್ಟಿಟ್ಟ ಬುತ್ತಿ ಎಂಬ ತತ್ವವನ್ನು ಬೋಧಿಸಿದನು. ಭರತನು ರಾಮನನ್ನು ಕರೆತರುವ ವಿಚಾರವನ್ನು ಮಾಡುತ್ತಿದ್ದನು. ಆಗ ಶತ್ರುಘ್ನನು ಅವನಿಗೆಂದನು,
ಅಣ್ಣ, ಎಲ್ಲ ಜೀವಿಗಳಿಗೂ ದುಃಖದ ಸಮಯದಲ್ಲಿ ರಾಮನೇ ಗತಿ. ಅವನು ಮಹಾಬಲಶಾಲಿ. ಆದರೆ ಒಬ್ಬಳು ಹೆಂಗಸು ಅವನನ್ನು ಕಾಡಿಗೆ ಅಟ್ಟಿದಳಲ್ಲ. ಲಕ್ಷ್ಮಣನೇನು ಸಾಮಾನ್ಯ ಬಲಶಾಲಿಯೇ? ಅವನಾದರೂ ತಂದೆಯನ್ನು ನಿಗ್ರಹಿಸಿ ರಾಮನನ್ನು ಉಳಿಸಿಕೊಳ್ಳಬಹುದಿತ್ತು. ರಾಜನು ಸ್ತ್ರೀಗೆ ವಶನಾದರೆ ನೀತಿ ಅನೀತಿಗಳನ್ನು ಪರಾಮರ್ಶಿಸಿ ಅವನನ್ನು ನಿಗ್ರಹಿಸಬೇಕು. ಹೀಗೆ ಶತ್ರುಘ್ನನು ಹೇಳುತ್ತಿರುವಾಗ ಮೂಡು ಬಾಗಿಲಲ್ಲಿ ಮಂಥರೆಯು ಕಾಣಿಸಿಕೊಂಡಳು. ಅವಳು ಸರ್ವಾಂಗಗಳಲ್ಲೂ ಆಭರಣಗಳನ್ನು ಧರಿಸಿದ್ದಳು. ಚಂದನ ರಸವನ್ನು ಪೂಸಿಕೊಂಡಿದ್ದಳು. ರಾಜ ವಸ್ತ್ರಗಳನ್ನು ಹುಟ್ಟಿದ್ದಳು. ಸೊಂಟಕ್ಕೆ ರತ್ನಖಚಿತವಾದ ಸೊಂಟ ಪಟ್ಟಿಯನ್ನು ಕಟ್ಟಿಕೊಂಡಿದ್ದಳು. ಒಟ್ಟಾರೆ ಅನೇಕ ಹಗ್ಗಗಳಿಂದ ಕಟ್ಟಿ ಹಾಕಿದ ಹೆಣ್ಣು ಕೋತಿಯಂತೆ ಕಾಣಿಸುತ್ತಿದ್ದಳು. ಅವಳನ್ನು ದ್ವಾರಪಾಲಕರು ಹಿಡಿದುಕೊಂಡು ಶತ್ರುಘ್ನನಿಗೆ ಹೇಳಿದರು, ಈ ಪಾಪಿಯಿಂದಾಗಿಯೇ ನಿಮ್ಮಣ್ಣನು ಕಾಡಿಗೆ ಹೋದದ್ದು. ನಿಮ್ಮಪ್ಪನು ಶರೀರ ತ್ಯಾಗ ಮಾಡಿದ್ದು. ಇವಳಿಗೆ ಏನು ಮಾಡಬೇಕೋ ನೀವೇ ನಿರ್ಣಯಿಸಿ. ಅವರ ಮಾತುಗಳನ್ನು ಕೇಳಿದ ಶತ್ರುಘ್ನನು ಅಂತಃಪುರದಲ್ಲಿರುವವರೆಲ್ಲರಿಗೂ ಹೀಗೆಂದನು, ಇವಳು ನನ್ನ ಅಣ್ಣನ ದುಃಖಕ್ಕೆ ಮತ್ತು ತಂದೆಯ ಸಾವಿಗೆ ಕಾರಣಳಾಗಿದ್ದಾಳೆ. ಈ ದುಷ್ಕೃತ್ಯದ ಫಲವನ್ನು ಇವಳು ಅನುಭವಿಸಲೇಬೇಕು. ಹೀಗೆಂದವನೇ ಗೆಳತಿಯರ ಮಧ್ಯದಲ್ಲಿದ್ದ ಮಂತ್ರೆಯನ್ನು ಹಿಡಿದೆಳೆದನು. ಅವಳು ಅರಮನೆಯೆಲ್ಲ ಅನುರಣಿಸುವಂತೆ ಆರ್ತನಾದವನ್ನು ಮಾಡಿದಳು. ಶತ್ರುಘ್ನನ ಕೋಪವನ್ನು ಕಂಡು ಬೆದರಿದ ಅವಳ ಗೆಳತಿಯರು ಅಲ್ಲಿಂದ ಪಲಾಯನ ಮಾಡಿದರು. ಅವರೆಲ್ಲರೂ ಗುಂಪುಗೂಡಿ ಮಾತನಾಡಿಕೊಂಡರು. ಶತ್ರುಘ್ನನ ಸಿಟ್ಟನ್ನು ನೋಡಿದರೆ ಅವನು ನಮ್ಮನ್ನೂ ಮುಗಿಸಿಬಿಡುವಂತೆ ತೋರುತ್ತದೆ. ನಾವೀಗ ಕೌಸಲ್ಯ ಮೊರೆ ಹೋಗುವುದೇ ಕ್ಷೇಮ. ಅವಳು ದಯಾಳು, ಸಹಾನುಭೂತಿ ಉಳ್ಳವಳು. ಶತ್ರುಘ್ನನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಅವನು ಕಿರಿಚಿಕೊಳ್ಳುತ್ತಿದ್ದ ಮಂತ್ರೆಯನ್ನು ನೆಲದ ಮೇಲೆ ದರದರನೆ ಎಳೆದುಕೊಂಡು ಹೋದನು. ಆಗ ಅವಳ ಒಡವೆಗಳು ಹರಿದು ಹೋಗಿ ನೆಲದ ಮೇಲೆ ಚಲ್ಲಾಪಿಲ್ಲಿಯಾಗಿ ಹರಡಿದವು. ಆಗ ಅರಮನೆಯ ನೆಲ ಶರದ್ರಾತ್ರಿಯ ಆಕಾಶದಂತೆ ಶೋಭಿಸಿತು. ಬಲವಾಗಿ ಎಳೆದಾಡುತ್ತಿದ್ದ ಶತ್ರುಘ್ನನು ಕುಬ್ಜೆಯನ್ನು ನಿಂದಿಸುತ್ತಾ ಕಠಿಣ ಮಾತುಗಳನ್ನಾಡಿದನು. ಅವನ ನಿರ್ದಯ ವಚನಗಳನ್ನು ಕೇಳಿ ಮಹಾಭಯದಿಂದ ನಡುಗುತ್ತಾ ಮಂಥರೆಯು ಭರತನಿಗೆ ಶರಣು ಹೋದಳು. ಅವಳನ್ನು ನೋಡಿ ಭರತನ ಮನಸ್ಸು ಕರಗಿತು. ಅವನು ಶತ್ರುಘ್ನನಿಗೆಂದನು, ಎಲ್ಲ ಜೀವಿಗಳಲ್ಲೂ ಹೆಣ್ಣನ್ನು ಕೊಲ್ಲಬಾರದಪ್ಪ, ಕ್ಷಮಿಸಿಬಿಡು. ಪಾಪಿಯು ಕೆಟ್ಟ ನಡತೆಯವಳು ಆದ ಕೈಕೇಯಿಯನ್ನೇ ಕೊಂದು ಬಿಡುತ್ತಿದ್ದೆ. ಆದರೆ ರಾಮನು ಮಾತೃಘಾತುಕನನ್ನು ಕ್ಷಮಿಸಲು ಖಂಡಿತ ಒಪ್ಪುವುದಿಲ್ಲ. ಒಂದು ವೇಳೆ ಈ ಕುಬ್ಜೆಯನ್ನು ನಾವು ಕೊಂದವೆಂದು ತಿಳಿದರೆ ಅಣ್ಣ ರಾಮನು ನಮ್ಮನ್ನು ಮಾತನಾಡಿಸಲಾರನು. ಭರತನ ಮಾತನ್ನ ಕೇಳಿ ಶತ್ರುಘ್ನನು ಕುಬ್ಜೆಯನ್ನ ಬಿಟ್ಟು ಬಿಟ್ಟನು. ಮಂಥರೆಯು ಕೈಕೇಯಿಯ ಕಾಲಿಗೆ ಬಿದ್ದು ಹೃದಯ ವಿದ್ರಾವಕವಾಗಿ ರೋಧಿಸಿದಳು. ಕೈಕೇಯಿಯು ಆಕೆಯನ್ನು ಮೆಲ್ಲಗೆ ಸಂತೈಸಿದಳು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.